ನಮಸ್ತೆ ಅದು ಸೂರ್ಯ ಸರ್, ಮಾತಾಡಿ. ನಾನು ಈ ಬಯೋಟೆರಮ್ ಟೀಮ್ಗೆ ಜಾಯ್ನ್ ಆಗಿ ಒಂದು ಹಾರ್ಡ್ಲಿ ಒಂದು 10 to 15 days ಆಗಿದೆ. ಎಸ್ ಸರ್. ಇದ್ರೊಳಗಡೆ ನಾನು ಮ್ಯಾಟ್ ತಗೊಳ್ಬೇಕಾಗಿರುವಂತ ಸಿಚುವೇಶನ್ ಅಲ್ಲಿ ನಂದು ಒಬ್ರು ಫ್ರೆಂಡ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅವ್ರ ಮಗಳಿಗೆ ಕಿಡ್ನಿ ಸಮಸ್ಯೆ ಬಹಳ ಇತ್ತು. ಒಂದು 15-20 ದಿವಸದಿಂದ ಆ ಮಗುಗೆ ನಿದ್ದೆ ಇರಲಿಲ್ಲ. ಅವರು 14 ಲಕ್ಷ ಪ್ಲಸ್ ಖರ್ಚು ಮಾಡಿದ್ರು ಆ ಮಗಳಿನ ಆರೋಗ್ಯ ಸಮಸ್ಯೆಗೋಸ್ಕರ. ಈ ಮ್ಯಾಟ್ ನ ತೆಗೆದುಕೊಂಡು ನಾನು ಅವ್ರಿಗೆ ನನ್ನ ಮ್ಯಾಟ್ನೇ ನಾನು ಅವ್ರಿಗೆ ಕೊಟ್ಟೆ. ನಾನು ಅವ್ರದ್ದು ಗೋಳಾಟ ನೋಡಕ್ಕಾಗದಲ್ಲೇ, ಅವ್ರದ್ದು ಹಿಂಸೆ ನೋಡಕ್ಕಾಗದಲ್ಲೇನೆ ಒಂದು 3-4 ಡೇಸ್ ಯೂಸ್ ಮಾಡಿದ್ದಾರೆ. ಆ ಹುಡುಗಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದೆ. ಇವಾಗ ಅವ್ರಿಗೆ ಮಂಡಿ ಕೀಲ್ ನೋವುಗಳು ಬರ್ತಾ ಇತ್ತಂತೆ. ಅದೇನೋ ಕಿಡ್ನಿನಲ್ಲಿ ಸಮ್ ಪಲ್ಸ್ ಏನೋ ರೆಡ್ಯೂಸ್ ಆಗ್ತಾ ಇತ್ತು. ಡಾಕ್ಟರ್ ಹೇಳಿದ್ರಂತೆ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಮಗಳನ್ನ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿ, 18 ವರ್ಷದ ಮಗಳನ್ನ ಅವರು ಕಷ್ಟ ಬಿದ್ದು ಸಾಕಿ ಬೆಳೆಸಿದ ಮಗಳು ನಮ್ಮ ಕಣ್ಣು ಮುಂದೆನೆ ಈ ತರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ ಅಂತ ತಂದೆ ತಾಯಿಗೆ ಎಷ್ಟು ನೋವಾಗ್ತದೆ. ಇದನ್ನ ನೋಡಿ ನಾನು ಅವ್ರಿಗೆ ಕೊಟ್ಟಿದ್ದಕ್ಕೆ ಈ ರಿಸಲ್ಟ್ ಇಂದ ಬಹಳ ಖುಷಿಯಾಗಿದ್ದಾರೆ. ಈಗ ಅದೇ ಅವರು ಕೂಡ ಟೀಮ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬಟ್ ಈ ತರದ್ದು ಒಂದು ಖುಷಿ ಏನಂದ್ರೆ, ನಾವು ಇನ್ನೊಬ್ಬರಿಗೆ ಒಂದು ಒಳ್ಳೇದು ಮಾಡಿದಾಗ ಇರೋ ಖುಷಿ ಇದೆಯಲ್ವಾ, ಅದು ಬಹಳ ಸಂತೋಷ ಕೊಡುತ್ತೆ. ಆ ಸಂತೋಷನ ನಾನು ಅನುಭವಿಸಿದ್ದೇನೆ. ಈ ಒಂದು ಅನುಭವ ಕೊಟ್ಟಂತ ಈ ಕಂಪನಿಗಾಗಿರ್ಬೋದು, ಸಾಗರ್ ಜೋಶಿ ಸರ್ಗಾಗಿರ್ಬೋದು ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ರೀತಿ ನನ್ನ ಟೀಮ್ ನಲ್ಲಿ ಕೂಡ ಇವಾಗ ಕೆಲವೊಬ್ರು BP ಇರುವಂತ ಫ್ರೆಂಡ್ಸ್ಗಳು ಜಾಯ್ನ್ ಆಗಿದ್ದಾರೆ. ನಾವಿವಾಗ ಮೊದಲನೇ ಹಂತದ ಹತ್ತತ್ರದಲ್ಲಿ ಇದ್ದೇವೆ. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಂಥದ್ದು ಗೋಪಿ ಅವರು, ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೂರ್ಯ ಸರ್. ಇವತ್ತು ಡ್ರೈವಿಂಗ್ ಅಲ್ಲಿ ಇದ್ರು ಕೂಡ ಅವರು ಕೊಟ್ಟಂತ ಒಂದು ಮಿರಾಕಲ್, ಒಂದು ಕಿಡ್ನಿ ಸಮಸ್ಯೆಯಲ್ಲಿ ಬಳಲ್ತಿದ್ದ ಒಂದು ಹುಡುಗಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ರಿಕವರ್ ಆಗ್ತಾ ಇದೆ, ರಿಸಲ್ಟ್ ಸಿಗ್ತಾ ಇದೆ. ನಮ್ಮ ಈ ಬಯೋಟೋರಿಯಂ ಕಂಪನಿಯ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಅನ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಿದಂತ ರಿಸಲ್ಟ್ ಅನ್ನ ಶೇರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಲಾಸ್ಟ್ ಒಂದು ಆಪ್ಷನ್ ನಾನು ಕೊಡ್ತೀನಿ.